ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ಅಂಕ ಓಡಿದಡೆ ತೆತ್ತಿಗಂಗೆ ಭಂಗವಯ್ಯ, ಕಾದಿ ಗೆಲಿಸಯ್ಯ ಎನ್ನನು, ಕಾದಿ ಗೆಲಿಸಯ್ಯ ಎನ್ನನು. ಕೂಡಲ ಸಂಗಮ ದೇವಯ್ಯ ಎನ್ನ, ತನು ಮನ ಧನದಲ್ಲಿ ವಂಚನೆಯಿಲ್ಲದೆ. ಈ ವಚನದ ಸಾರ ಹೀಗಿದೆ. ಸೈನಿಕನು ರಣರಂಗದಲ್ಲಿ ಹೋರಾಡದೆ ಓಡಿ ಹೋದರೆ ಅವನ ಒಡೆಯನಾದ ಸೇನಾಪತಿಗೆ ಅದು ಅಪಮಾನವಾದಂತೆ. ನಾನು ಹೋರಾಡಿ ಗೆಲ್ಲುವಂತಾಗಬೇಕು. ಅದು ಒಡೆಯನಾದ ನಿನಗೆ ಭೂಷಣ. ತನು ಮನ ಧನಗಳನ್ನು ಗುರುಲಿಂಗ ಜಂಗಮಕ್ಕೆ ವಂಚನೆಯಿಲ್ಲದೆ ಸವೆಸುವಂತೆ ಕೃಪೆ ಮಾಡು. ಹಾಗೆ ಮಾಡಿದಾಗಲೇ ನಾನು ಗೆದ್ದಂತಾಗುವುದು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಲಿಂಗಧಾರಿಯಾದ ವೀರಶೈವನು ತಪಸ್ಸನ್ನಾಚರಿಸಬೇಕಾದ ಸಂದರ್ಭದಲ್ಲಿ ಅದರ ಹೆಸರಿನಲ್ಲಿ ಶರೀರಕ್ಕೆ ಅತಿಯಾದ ಕಷ್ಟವನ್ನು ಕೊಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ವ್ರತ ಮುಂತಾದವುಗಳನ್ನು ಆಚರಿಸುವ ಸಂದರ್ಭದಲ್ಲಿ ಒಂದು ವೇಳೆ ತನ್ನ ಶರೀರಕ್ಕೆ ಉಪವಾಸಾದಿಗಳಿಂದ ಪ್ರತಿಕೂಲ ಪರಿಣಾಮ ಉಂಟಾಗುತ್ತಿದ್ದರೆ ಆಗ ಅದನ್ನು ಮಾಡಬೇಕಾಗಿಲ್ಲ. ಇದರಂತೆ ಶೀತ, ತಾಪ ಮುಂತಾದ ದ್ವಂದ್ವಗಳನ್ನು ಸಹಿಸಿಕೊಳ್ಳಬೇಕಾದ ಅವಶ್ಯಕತೆಯೂ ಇರುವುದಿಲ್ಲ. ಕರ್ಮ ಬಂಧನದಿಂದ ಪೀಡಿತನಾದ ವ್ಯಕ್ತಿಗೆ ಯಾವಾಗಲೂ ಶಿವಸಾರೂಪ್ಯ ರೂಪವಾದ ಮೋಕ್ಷವು ಸಾಧ್ಯವಿಲ್ಲ. ಇದು ಎಲ್ಲರಿಗೂ ಸಮಾನವಾದರೂ ವೀರಶೈವ ಧರ್ಮದಲ್ಲಿ ಕಷ್ಟದ ನಿಯಮಗಳಿಲ್ಲದುದರಿಂದ ಅನಾಯಾಸವಾಗಿ ಲಭಿಸುವುದು ವಿಶೇಷವಾಗಿದೆ. ಶರಣು ಶರಣಾರ್ಥಿಗಳು.